ಜನಗಣತಿ 2027 ಏಪ್ರಿಲ್ 1ರಿಂದ ಪೋರ್ಟಲ್ನಲ್ಲಿ ಮಾಹಿತಿ ದಾಖಲೆಗೆ ಅವಕಾಶ. 2027ರ ಜನಗಣತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಸಾರ್ವಜನಿಕರು ಎಂದರೆ ಸ್ವಯಂ ಎಣಿಕೆದಾರರು ತಮ್ಮ ಮಾಹಿತಿಯನ್ನು ಸ್ವಯಂ ಆಗಿ ಆನ್ಲೈನ್ ಪೋರ್ಟಲ್ನಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಜನಗಣತಿ 2027ರ ಕುರಿತು ಜರುಗಿದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಸಂಪೂರ್ಣ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿರುವ ಈ ಜನಗಣತಿ ಕಾರ್ಯಕ್ಕಾಗಿ ಜಿಲ್ಲೆಯಾದ್ಯಂತ ಅಧಿಕಾರಿಗಳ ತಂಡ ರಚನೆ ಹಾಗೂ ತರಬೇತಿ ಪ್ರಕ್ರಿಯೆಗಳು ಭರದಿಂದ ಸಾಗಿವೆ. ಸಾರ್ವಜನಿಕರು ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಎ ಕಂಬಾಳಿಮಠ, ವಾರ್ತಾಧಿಕಾರಿ ವಸಂತ ಮಡ್ಲೂರ, ಜನಗಣತಿ ಜಿಲ್ಲಾ ನೋಡಲ್ ಅಧಿಕಾರಿ ರಂಜಿತ್ ಜಾಲ ಹಾಜರಿದ್ದರು. ಸೊ ನಿಮಗೆಲ್ಲ ಗೊತ್ತಿದೆಯಪ್ಪ, ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಗೋಯಿಂಗ್ ಟು ಡೂ ಸೆನ್ಸಸ್. ಸೊ ಸೆನ್ಸಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಾಗಿದೆ. ಸೆನ್ಸಸ್ ಮಾಡಬೇಕಂತ ಹೇಳಿದ್ರೆ ಪ್ರಿಪ್ರೇಟರಿ ವರ್ಕು ಸಾಕಷ್ಟು ಮಾಡಬೇಕಾಗಿರುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಮೇಲೆ ಸ್ಟೇಟ್ ಗೌರ್ಮೆಂಟ್ ಸೆನ್ಸಸ್ ಡೈರೆಕ್ಟ್ರೇಟಿಂದನೂ ಡೈರೆಕ್ಷನ್ಸ್ ಕೊಟ್ಟು ವಿ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಏನು ಮಾಡಿದ್ದಾರೆ ಈ ಸಲ ಅಂತ ಹೇಳಿದ್ರೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಡಿಜಿಟಲ್ ಸೆನ್ಸಸ್. ಮುಂಚೆ ಇದ್ದಂಗೆ ಬರ್ಕೊಂಡು ಬರೋದು ಆಮೇಲೆ ಎಂಟ್ರಿ ಮಾಡೋದು ಆ ಥರದ್ದೆಲ್ಲ ಇಲ್ಲ. ಇದು ಸಾಫ್ಟ್ವೇರ್ ಬೇಸ್ಡ್ ಸೆನ್ಸಸ್. ಸಾಫ್ಟ್ವೇರಲ್ಲೇ ಡಾಟಾ ಎಂಟ್ರಿ ಮಾಡ್ಕೊಂಡು ಬರಬೇಕು. ಸೊ ಸಾಫ್ಟ್ವೇರಲ್ಲಿ ಡಾಟಾ ಎಂಟ್ರಿ ಮಾಡಬೇಕಂತ ಹೇಳಿದ್ರೆ ಜಮೀನು ಹೇಗಿದೆ ಹಾಗೆ ಒಂದು ಚಿತ್ರ ಸಾಫ್ಟ್ವೇರಲ್ಲಿ ಬರಬೇಕು. ಸೊ ಅದಕ್ಕೇನು ಮಾಡಿದ್ದಾರೆ ಅಂದರೆ, ಎನ್ಯುಮರೇಟರ್ ಹೋಗಿ ಜಮೀನಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋದು. ಸೊ ಒಬ್ಬ ಎನ್ಯುಮರೇಟ್ರಿಗೆ 150ರಿಂದ 200 ಮನೆ ಅಥವಾ 700ರಿಂದ 800 ಜನಕ್ಕೆ ಒಂದು ಗುಂಪಾಗುವಂಗೆ ಮನೆಗಳ್ನ ವಿಂಗಡಿಸ್ಬೇಕು. ನಾವು ವಿಂಗಡಿಸಿ ಮ್ಯಾಪ್ಗಳ್ನ ಜನ್ರೇಟ್ ಮಾಡಬೇಕು. ಸೊ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ 1905 ಬ್ಲಾಕ್ಗಳು ಕ್ರಿಯೇಟ್ ಆಗಿದೆ. ಸೊ ಅರ್ಬನ್ ಏರಿಯಾಸು ನಮ್ಮದೇನು 9 ULBಗಳು ಇದ್ದಾವೆ. 9 ULBಗಳಲ್ಲಿ 701 ಬ್ಲಾಕ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಹಾಗೆ ರೂರಲಲ್ಲಿ 1204 ಬ್ಲಾಕ್ಸ್, ಹೌಸಿಂಗ್ ಬ್ಲಾಕ್ಸ್ ಕ್ರಿಯೇಟ್ ಆಗಿದೆ. ಸೊ ಈ ಬ್ಲಾಕ್ಗಳು ಸಾಧಾರಣವಾಗಿ ಹೇಗಿದ್ದಾವೆ ಅಂತ ಹೇಳಿದ್ರೆ, ನಾಟ್ ಮೋರ್ ದೆನ್ 800 ಪೀಪಲ್ ಇನ್ ಎನಿ ಬ್ಲಾಕ್. 150ರಿಂದ 200 ಮನೆಗಿಂತ ಜಾಸ್ತಿ ಆಗಬಾರ್ದು, 800ಕ್ಕಿಂತ ಜಾಸ್ತಿ ಆಗಬಾರ್ದು. ಅಂದರೆ ಒಂದು ಎನ್ಯುಮರೇಟರ್ಗೆ ಒಂದು ಬ್ಲಾಕ್ ಕೊಡ್ತೀವಿ. ಸೊ ಅವರು ಕೆಲಸ ಮಾಡೋಕ್ಕೂ ಒಂದು ಚೌಕಟ್ಟು ಇರಬೇಕು, ಮತ್ತು ವರ್ಕ್ ಲೋಡೂ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕಂತೇಳಿ ಮಾಡಿದ್ವಿ. ಸೊ ದಿಸ್ ಈಸ್ ಡನ್ ಬೈ ದ. ಸೊ ಜಿಲ್ಲೆಯಲ್ಲಿ ಎಲೆಕ್ಷನ್ ಸೆನ್ಸಸ್ಗೆ DC ಇಸ್ ದ ಹೆಡ್, ಡಿಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಅಂತ ಹೇಳ್ಬಿಟ್ಟು. ಸೊ DC ಕೆಳಗೆ 5 ಜನ ಸೀನಿಯರ್ ಲೆವೆಲ್ ಆಫೀಸರ್ಸ್ನ ಅಸಿಸ್ಟೆನ್ಸ್ಗೆ ಅಂತ ಕೊಟ್ಟಿದ್ದಾರೆ. ನಮ್ಮ ADC ಒಬ್ಬರು, CPO ಒಬ್ಬರು, DDPI, ಈ PD, DSO, ಈ 5 ಜನ ದೇ ವಿಲ್ ಬಿ ಮೈ ಅಸಿಸ್ಟಿಂಗ್ ಇದು. ಮತ್ತು ಎಲ್ಲ ತಹಸೀಲ್ದಾರರು ಮತ್ತು ಚೀಫ್ ಆಫೀಸರ್ಸೂ ಚಾರ್ಜ್ ಆಫೀಸರ್ಸ್ ಅಂತ ಮಾಡಿದ್ದಾರೆ. ಸೊ ಚಾರ್ಜ್ ಆಫೀಸರ್ಸ್ ಕೆಳಗೆ ಸೂಪರ್ವೈಸರ್ಸು, ಎನ್ಯುಮರೇಟರ್ಸ್ ಇರ್ತಾರೆ. ಸೊ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸೆನ್ಸಸ್ಯಿಂದ ಮಾಸ್ಟರ್ ಟ್ರೈನರ್ಸ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮಾಸ್ಟರ್ ಟ್ರೈನರ್ಸು ನಮ್ಮ ಜಿಲ್ಲೆಗೆ 2 ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಅದು ಮೈಸೂರಲ್ಲಿ ಟ್ರೈನಿಂಗ್ ಆಯಿತು. ಸೊ ಮಾಸ್ಟರ್ ಟ್ರೈನರ್ಸ್ ಬಂದುಬಿಟ್ಟು ಇಲ್ಲಿ ಫೀಲ್ಡ್ ಟ್ರೈನರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಫೀಲ್ಡ್ ಟ್ರೈನರ್ಸು, ಸೂಪರ್ವೈಸರ್ಸು ಮತ್ತು ಎನ್ಯುಮರೇಟರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಈ ಪ್ರಕ್ರಿಯೆಯಲ್ಲಿ ಎಲ್ಲ ಮುಗಿದಿದೆ. ಇನ್ನು ಎನ್ಯುಮರೇಟರ್ಸ್ಗೆ ಟ್ರೈನಿಂಗ್ ಆಗಬೇಕಾಗಿರೋದು ಬಾಕಿ ಇದೆ. 6, 7, 8ಕ್ಕೆ ಟ್ರೈನಿಂಗ್ ಇಟ್ಕೊಂಡಿದ್ದೀವಿ. ಸೊ ಈ ಮಧ್ಯದಲ್ಲಿ ರಜೆ ಬಂತು ಮತ್ತು 1ರಿಂದ 9ನೇ ಕ್ಲಾಸ್ ಎಕ್ಸಾಮ್ಸ್ ಬಂತು ಅಂತ ಹೇಳೋದ್ರಿಂದ ಆವಾಗ ಟ್ರೈನಿಂಗ್ ಇಟ್ಕೊಂಡ್ರೆ ಸುಮಾರು ಜನ ಟೀಚರ್ಸೇ ಇರ್ತಾರೆ ನಮ್ಮ ಎನ್ಯುಮರೇಟರ್ಸು, ಸೂಪರ್ವೈಸರ್ಸಲ್ಲಿ. ಸೊ ಎಕ್ಸಾಮ್ಸ್ಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು 6, 7, 8ಗೆ ಚೇಂಜ್ ಮಾಡಿದ್ದೀವಿ. ಸೊ 6, 7, 8ಗೆ ಟ್ರೈನಿಂಗ್ ಆಗುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿ 335 ವಿಲೇಜಸ್ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಸೊ 9 ULBಗಳಿದ್ದಾವೆ. ಸೊ ಇದರೊಳಗೆ ನಮಗೆ ಎನ್ಯುಮರೇಟರ್ಸ್ ಒಟ್ಟು 2224 ಎನ್ಯುಮರೇಟರ್ಸ್ ತೊಗೊಂಡಿದ್ದೀವಿ. ಮತ್ತು 432 ಸೂಪರ್ವೈಸರ್ಸ್ ತೊಗೊಂಡಿದ್ದೀವಿ. 6 ಜನಕ್ಕೆ ಒಬ್ಬರಂತೆ ಸೂಪರ್ವೈಸರ್ಸ್ ಇಟ್ಕೊಂಡಿದ್ದೀವಿ. ಕೆಲವು ತಾಲೂಕು ಜಿಲ್ಲೆಗಳ ULBಗಳಲ್ಲಿ ಅವೈಲೇಬಲ್ ಸ್ಟಾಫ್ ಇದ್ದಾಗ 10% ಅಡಿಷ್ನಲ್ ಸ್ಟಾಫ್ನ ಮಾಡ್ಕೊಂಡಿದ್ದೀವಿ, ಏನಾದ್ರು ಎಮರ್ಜೆನ್ಸೀಸ್ ಬಂದರೆ ಅಂತ ಹೇಳ್ಬಿಟ್ಟು. ಇಷ್ಟು ಪ್ರಿಪ್ರೇಷನ್ ನಮ್ಮ ಕಡೆಯಿಂದ ಬ್ಯಾಕ್ ಎಂಡಲ್ಲಿ ಆಗಿದೆ. ಈಗ 1ನೇ ತಾರೀಕಿಂದ ಏನಿದೆ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸಲ. ವಾಟ್ ಈಸ್ ಸೆಲ್ಫ್ ಎನ್ಯುಮರೇಷನ್ ಅಂದರೆ, ನಾನು ಈಗ ನಮ್ಮ ಮನೆಗೆ ಬಂದಾಗ ಸಿಗ್ತೀನೋ ಇಲ್ವೋ ಅನ್ನೋ ಇದ್ದಾಗ ನಾನು ಸ್ವಂತ ನನ್ನ ಮಾಹಿತಿನ ನನ್ನ ವೆಬ್ಸೈಟ್ಗೆ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇಫ್ ಐ ಲಾಗಿನ್ ಟು ದ ಸೆನ್ಸಸ್ ವೆಬ್ಸೈಟ್ಗೆ ನಾನು ಲಾಗಿನ್ ಆದ ತಕ್ಷಣ ಅದು ನಾನು ಯಾವ ಏರಿಯಾ, ಪಿನ್ ಕೋಡು ಕೇಳುತ್ತೆ. ಸೊ ಬ್ಲಾಕ್ ಇರುತ್ತಲ್ಲ, ಬ್ಲಾಕ್ನ ತೋರಿಸುತ್ತೆ.
ಈಗ ನಾವು 150ರಿಂದ 200 ಮನೆ ಅಥವಾ 800 ಜನಕ್ಕೆ ಅಂತ ಒಂದು ಬ್ಲಾಕ್ ಮಾಡಿ 1905 ಬ್ಲಾಕ್ ಮಾಡಿದ್ದೀವಲ್ಲ, ಅದು ಕಾಣಿಸುತ್ತೆ. ಅದರೊಳಗೆ ಆ ಬ್ಲಾಕಲ್ಲಿ ಅವರು ಅವ್ರ ಮನೇನ ಗುರುತಿಸ್ಕೋಬೇಕು. ಸೊ ಈ ಮನೆಯವ್ನು ನಾನು ಅಂತ ಹೇಳಿ ಆ ಮನೆ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಮನೆಗೆ ಸಂಬಂಧಪಟ್ಟ ವ್ಯಕ್ತಿ ಹೇಳ್ತಾ ಇರೋದು. ಅದು ಮಲ್ಟಿಪಲ್ ಫ್ಲೋರ್ಸ್ ಇದ್ದರೆ ಒಬ್ಬರೇ ಅಲ್ಲಿ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಸೊ ಅವ್ರ ವಿವರಗಳನ್ನ ಹಾಕ್ಬೋದು. ಸೊ ಅದರೊಳಗೆ ಅವರು ಹೆಸರು ಮತ್ತು ಅವ್ರು ಸಂಬಂಧಪಟ್ಟಂಥ ಒಂದು 34 ಪ್ರಶ್ನೆಗಳಿದ್ದಾವೆ. ಅಂದರೆ ಮನೇಲಿ ಯಾರು ಹೆಡ್, ಗ್ಯಾಸ್ ಇದೆಯಾ, ಮನೆ ಫ್ಲೋರಿಂಗ್ ಯಾವ ಥರ ಇದೆ, ಕಾರ್ ಇದೆಯಾ, ಟಿ ವಿ ಇದೆಯಾ, ಒಂದು ಅವರ ಸೋಷಿಯಲ್ ಸ್ಟೇಟಸ್ ಬಗೆಗೆ, ಇನ್ನೊಂದು ವಿದ್ಯೆ ಬಗೆಗೆ, ಮತ್ತು ಅವರ ಸವಲತ್ತುಗಳು ಏನೇನಿದ್ದಾವೆ ಅನ್ನೋದ್ರ ಬಗೆಗೆ ಒಂದು 34 ಸಿಂಪಲ್ ಸ್ಟ್ರೇಟ್ ಪ್ರಶ್ನೆಗಳಿದ್ದಾವೆ. ಇದೇ ನಮ್ಮ ಎನ್ಯುಮರೇಟ್ರ್ ಕೇಳೋದು ಅದೇ ಪ್ರಶ್ನೆಗಳ, ಇವ್ರಿಗೂ ಅದೇ ಪ್ರಶ್ನೆಗಳ. ಇವರು ಅದಕ್ಕೆ ಫಿಲ್ ಮಾಡಿದರೆ, ಸಬ್ಮಿಟ್ ಮಾಡಿದ್ರೆ ಅವ್ರಿಗೊಂದು ಐ ಡಿ ಕ್ರಿಯೇಟ್ ಆಗುತ್ತೆ, ಸೆಲ್ಫ್ ಎನ್ಯುಮರೇಷನ್ ಐ ಡಿ ಅಂತ ಹೇಳ್ಬಿಟ್ಟು. ಸೊ ಸೆಲ್ಫ್ ಎನ್ಯುಮರೇಷನ್ ಐ ಡಿ ಕ್ರಿಯೇಟ್ ಆಗಿದ್ದನ್ನು ಅವ್ರು ಇಟ್ಕೊಂಡು ನಮ್ಮ ಎನ್ಯುಮರೇಟ್ರ್ ಬಂದಾಗ ಕೊಟ್ಟರೆ, ಎನ್ಯುಮರೇಟ್ರ್ ಆ ನಂಬರ್ ಹಾಕ್ತಾನೆ. ಆ ನಂಬರ್ ಹಾಕಿದಾಗ ಅದೇ ಮನೆಗೆ ಬಂತು ಅಂದರೆ ಇಟ್ ವಿಲ್ ಬಿ ಅಕ್ಸೆಪ್ಟೆಡ್. ಈಗ ಅವರು ಮನೆ ಐಡೆಂಟಿಫೈ ಮಾಡೋದು ತಪ್ಪಾಗಿದ್ದರೆ ಬಟ್ ಅವ್ರ ಸ್ವಂತ ಮಾಹಿತಿ ಕರೆಕ್ಟ್ ಇರ್ತದೆ. ಸೊ ಮನೆ ತಪ್ಪಾಗಿ ಐಡೆಂಟಿಫೈ ಆಗಿತ್ತು ಅಂದರೆ ಮ್ಯಾಚ್ ಆಗ್ತಿಲ್ಲ ಅಂತ ಮೆಸೇಜ್ ಬರುತ್ತೆ. ಮ್ಯಾಚ್ ಆಗ್ತಿಲ್ಲ ಅಂತ ಮೆಸೇಜ್ ಬಂದಾಗ ಒಂದು ವ್ಯಕ್ತಿ ಚೇಂಜ್ ಆಗಿರ್ಬೋದು, ಇಲ್ಲ ಒಂದು ಲೊಕೇಶನ್ ಚೇಂಜ್ ಆಗಿರ್ಬೋದು. ಆವಾಗ ನಮ್ಮ ಎನ್ಯುಮರೇಟ್ರ್ ಏನು ಮಾಡ್ತಾನೆ, ಮನೆ ಚೇಂಜ್ ಆಗಿತ್ತು ಅಂದರೆ ಅಲ್ಲಿ ಎಡಿಟ್ ಮಾಡೋಕ್ಕೆ ಎನ್ಯುಮರೇಟ್ರಿಗೆ ಮಾತ್ರ ಅಧಿಕಾರ ಇದೆ. ನಾನೇ ಫಿಲ್ ಮಾಡಿದರೆ ನಾನು ಎಡಿಟ್ ಮಾಡೋಕ್ಕೆ ಅಧಿಕಾರ ಇಲ್ಲ ನನಗೆ. ನಾನು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಾನು ಎಡಿಟ್ ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಫೈನಲ್ ಸಬ್ಮಿಟ್ ಮಾಡಾದ್ಮೇಲೆ ನಾನೇ ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಎನ್ಯುಮರೇಟ್ರ್ ಕ್ರಾಸ್ ವೆರಿಫೈ ಮಾಡೋಕ್ಕೆ ಬಂದಾಗ ಮಾಹಿತಿಲಿ ಏನಾದ್ರು ವ್ಯತ್ಯಾಸ ಇದ್ದರೆ, ಅಂದರೆ ಬೇಸಿಕಲಿ ಮಾಹಿತಿ ಅಂತ ಹೇಳಿದ್ರೆ ಆ ಲೊಕೇಶನ್ ಅದೇ ಮನೆಯನ್ನ ಅಲ್ವಾ ಅಂತ. ಆ ಮನೆ ಅಲ್ಲದೇ ಅವನು ಎಡಿಟ್ ಮಾಡಿ ಯಾವ ಮನೆ ಅಂತ ತೊಗೊಳ್ತಾನೆ. ಆವಾಗ ಹಿ ವಿಲ್ ಕ್ರಾಸ್ ವೆರಿಫೈ ಅವನು ಮಾಹಿತಿ ಡೀಟೇಲ್ಸನ್ನು. ಸೊ ಮಾಹಿತಿ ಡೀಟೇಲ್ಸಲ್ಲೂ ವ್ಯತ್ಯಾಸ ಇದ್ದರೆ ಅದನ್ನು ಎಡಿಟ್ ಮಾಡಿ ಹಾಕಿ ಸಬ್ಮಿಟ್ ಮಾಡಿ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಪ್ರೊಸೆಸ್. ಇಷ್ಟು ಮಾಡಿ 1ರಿಂದ 16ನೇ ತಾರೀಕುವರೆಗೂ ಸೆಲ್ಫ್ ಎನ್ಯುಮರೇಷನ್ ಇದೆ. ಆಮೇಲೆ 15ರವರೆಗೂ, 16ರಿಂದ 30ರವರೆಗೂ ನಮ್ಮ ಎನ್ಯುಮರೇಟರ್ಸ್ ಮಾಡ್ತಾರೆ. ಸೊ ಎನ್ಯುಮರೇಟರ್ಸ್ಗೆ ಆ ಅವಧಿಲಿ ಮನೆಗಳನ್ನ ಮುಗಿಸೋಕ್ಕೆ ಅವಕಾಶ ಆಗಲಿ ಅಂತ ಹೇಳ್ಬಿಟ್ಟೇ ಆ 800 ಸಂಖ್ಯೆ ಅಥವಾ 150 ಮನೆ ಅಂತ ಫಿಕ್ಸ್ ಮಾಡಿದ್ರು. ಸೊ ಬೈ 30th of April it is presumed that we will be completing the census part. This is what we expect. ಸೊ ಸೆಲ್ಫ್ ಎನ್ಯುಮರೇಷನ್ನ ಆದಷ್ಟು ಜನರಲಿ ಅರ್ಬನ್, ಆ ಜನ ಟೈಮ್ ಸರಿಯಾಗಿ ಸಿಕ್ಕೋದಿಲ್ಲ, ಹಿಂದೆ ಮುಂದೆ ಆಗ್ತಿರ್ತದೆ, ಮಾಹಿತಿ ಕಲೆಕ್ಟ್ ಆಗೋದ್ರಲ್ಲಿ ಡಿಲೇ ಆಗ್ತದೆ. ಅದಕ್ಕೆ ಅವ್ರಿಗೆ ಸೆಲ್ಫ್ ಎನ್ಯುಮರೇಷನಲ್ಲಿ ಆಗೋದು ಬಹಳ ಉತ್ತಮ. ಅವ್ರು ಮಾಡಿದ್ರೆ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ತಿರ್ತಾರಲ್ಲ, ಜೀವನದಲ್ಲಿ ಪುರ್ಸೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಸಿಗ್ತಾರೋ ಇಲ್ವೋ ಅಂತ ಅವ್ರ ಟೈಮ್ ಇದ್ದಾಗಲೇ ಅವ್ರು ಎನ್ಯುಮರೇಟರ್ ಮಾಡಿದ್ರೆ ಸೊ ಇಟ್ ವಿಲ್ ಹೆಲ್ಪ್ ದ ಸೆನ್ಸಸ್ ಪೀಪಲ್. ಯಾಕೆಂದರೆ ಅವ್ರು ಸಿಕ್ಕಲಿಲ್ಲ ಅಂದರೆ ನನ್ನ ಕೆಲಸ ಆಗಲಿಲ್ಲ ಅನ್ನೋ ಚಿಂತೆ ಇರ್ತದೆ ಅರ್ಬನ್ ಏರಿಯಾಸಲ್ಲಿ. ಜನರಲಿ ಅರ್ಬನ್ ಏರಿಯಾಸಲ್ಲಿ, ರೂರಲ್ಲಿ ಅದು ಒಂದು 2-3% ಇರ್ಬೋದು ಅಷ್ಟೇ. ಬಟ್ ಅರ್ಬನಲ್ಲಿ ಅದರ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಸೊ ಅದನ್ನು ಮಾಡಿ 31ರೊಳಗೆ ಮುಗಿಸ್ಬೇಕನ್ನೋದು ಸರ್ಕಾರದ ಉದ್ದೇಶ. ಆ್ಯಂಡ್ ಅದರಿಂದ ಈಗ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ವಿ ಆರ್ ರೆಡಿ. ಓನ್ಲಿ ಎನ್ಯುಮರೇಟರ್ ಟ್ರೈನಿಂಗ್ ಪಾರ್ಟ್ ಒಂದು ನಮ್ಮ ಜಿಲ್ಲೆಯಲ್ಲಿ ಬಾಕಿ ಇದೆ. ಅದು 6-7 ಗಂಟೆಗೆ ಮುಗಿಸ್ತಾ ಇದೆ. ಒಂದು ಬ್ಲಾಕಿಗೆ ಒಬ್ಬ ಎನ್ಯುಮರೇಟರ್, ಒಬ್ಬರೇ. ಹಿ ವಿಲ್ ಬಿ ಇದು ಅವನಿಗೆ ಆಲ್ರೆಡಿ ಲಿಸ್ಟು ಹಾಕಿದ್ದೀವಿ, ಲಿಸ್ಟು ಪಬ್ಲಿಷ್ ಮಾಡ್ತೀವಿ. ಸೊ ಯಾವ್ಯಾವ ಬ್ಲಾಕಿಗೆ ಬರ್ತಾರೆ ಅಂತ ಹೇಳಿ ಆನ್ಲೈನಲ್ಲೇ ಫಿಕ್ಸ್ ಮಾಡಿದ್ವಿ. ಆನ್ಲೈನಿಂದನೇ ಅವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ. ಈ ಸಲ ಎಲ್ಲನೂ ಡಿಜಿಟಲ್, ದೇರ್ ಇಸ್ ನಥಿಂಗ್ ಫಿಸಿಕಲ್. ಹಾಂ, ಸಿಬ್ಬಂದಿ ಗೌರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ಒಂದೇ ಅಲ್ಲಪ್ಪ, ಬೇರೆ ಜಾಗ ಮಾಡ್ಬೋದು ಅಷ್ಟು. ಹಾಗೇನೆ ಅವ್ರಿಗೆ ಮುಂದುವರಿಸ್ತೀವಿ ಅಂತಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ನ್ಯೂ ಸೆಟ್ ಆಫ್ ಪೀಪಲ್. ಅದರೊಳಗೆ ಹಳಬರು ರಿಪೀಟ್ ಆಗೋ ಸಾಧ್ಯತೆ ಇರ್ತದೆ. ಈಗ ಟೀಚರ್ಸ್ನೇ ಯೂಸ್ ಮಾಡ್ತಿದ್ದೀವಿ, ಟೀಚರ್ಸ್ನೇ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲಿ ಶಾರ್ಟೇಜ್ ಬೀಳ್ತದೆ ಇದು ಮೋರ್. ಈಗ ಅವರು ನಮಗೆ ನಿಗದಿ ಮಾಡಿಬಿಟ್ಟಿದ್ದಾರೆ ಇಷ್ಟಕ್ಕೆ ಅಂತೇಳಿ. ಸೊ ಒಂದಷ್ಟು ಕಡೆ ಗೌರ್ಮೆಂಟ್ ಕ್ಲರ್ಕ್ಸ್ನೂ ಯೂಸ್ ಮಾಡಿದ್ವಿ. ಯಾವ್ಯಾವ ಆ ತಾಲೂಕಲ್ಲಿ ಟೀಚರ್ಸ್ ಸಿಕ್ಕಲಿಲ್ಲ ಅಂದರೆ, ಎಕ್ಸಾಂಪಲ್ ನಮ್ಮ ಗದಗಲ್ಲಿ ನಮಗೆ ಟೀಚರ್ಸ್ ಸಂಖ್ಯೆ ಕಡಿಮೆ ಇದೆ. ಸೊ ಏಡೆಡ್ ಅವ್ರನ್ನೂ ತೊಗೊಂಡಿದ್ದೀವಿ, ಒಂದಷ್ಟು ಕಡೆ ಡಿಪಾರ್ಟ್ಮೆಂಟ್ ಸ್ಟಾಫ್ನೂ ತೊಗೊಂಡಿದ್ದೀವಿ. ಗೌರ್ಮೆಂಟ್ ಆಫ್ ಇಂಡಿಯಿಂದ ಫಿಕ್ಸ್ ಆಗಿದೆ, ಅದು ಕೊಡ್ತಾರೆ. ದೇ ಆರ್ ಆಲ್ ಬಿ ಗೋಯಿಂಗ್ ಟು ಬಿ ಪೇಡ್ ಮಾಡ್ತಾರೆ. ನಂಬರ್ಸ್ ನನ್ನ ನೆನಪಿಲ್ಲ, ಬಟ್ ಇಟ್ ಇಸ್ ಬಿನ್ ಫಿಕ್ಸ್ಡ್. ಸಾರ್ವಜನಿಕರು ಆಧಾರ್ ಅವ್ರ ಐಡೆಂಟಿಟಿ ಬಗೆಗೆ ಮಾಹಿತಿ ಅಷ್ಟೇ. ಇನ್ನು ವಿದ್ಯಾಭ್ಯಾಸದ ನಾವು ಹೇಳಿದನ್ನು ಬರ್ಕೊತಾರೆ.
ನೀನು ಡಿಗ್ರಿ ಓದಿದ್ದೀನಿ ಅಂದರೂ ಬರ್ಕೊಳ್ತಾರೆ, ನಿನ್ನ SLC ಅಂದರೂ ಬರ್ಕೊಳ್ತಾರೆ, ನೀನು ಪ್ರೂಫ್ ಕೊಡು ಅಂತ ಕೇಳೋದಿಲ್ಲ. ಮೊಬೈಲ್ ನಂಬರ್ ಅವ್ರಿಗೆ ಆಪ್ಷನಲ್ ಆಗಿ ಇಮೇಲ್ ID ಕೊಡೋಕ್ಕೂ ಅವಕಾಶ ಇದೆ. ಯಾಕಂದರೆ ಇಮೇಲ್ IDಗೆ ಮಾಹಿತಿ ಬರ್ತಾ ಹೋಗ್ತದೆ. ಮೊಬೈಲ್ ನಂಬರ್ ಕೊಟ್ಟರೆ ಮೊಬೈಲ್ಗೆ ವಾಟ್ಸಪ್ಪು ಬರ್ತಾ ಹೋಗ್ತದೆ, ವಾಟ್ಸಪ್ ಅವ್ರ ಮೆಸೇಜ್ ಬರ್ತಾ ಹೋಗ್ತದೆ. ಇಮೇಲ್ ಕೊಟ್ಟರೆ ಇಮೇಲ್ಗೆ ಮಾಹಿತಿ ಬರ್ತದೆ. 34 ಕ್ವಶನ್ಸ್, 34 ಕ್ವಶನ್ಸ್ ಅಲ್ಲ, ಕಡ್ಡಾಯವಾಗಿ ಉತ್ತರಿಸೋದು ನಿನ್ನ ಆಪ್ಷನಪ್ಪ. ಈಗ ನಾ ಹೇಳ್ದಲ್ಲ, ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ, ಹೌದು ಅಲ್ಲೋ ಅಂತ ಚರ್ಚೆ ಏನೂ ಇಲ್ಲ. ನೀ ಹೇಳಿದನ್ನು ಬರ್ಕೊಂಡು ಇದು ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ಕಲೆಕ್ಟ್ ಮಾಡೋ ಮಾಹಿತಿ ನಿಮ್ಮ ನೆಲದ ಫ್ಲೋರಿಂಗ್ ಏನಿದೆ, ಗೋಡೆ ಏನ್ರಲ್ಲಿ ಕಟ್ಟಿದ್ದೀರಾ, ಮಾಡಿ ಏನು ಹಾಕಿದ್ದೀರಾ, ನೀವೇನು ಓದಿದ್ದೀರಾ, ನಿಮ್ಮ ಮನೇಲಿ TV ಇದೆಯಾ, ಫ್ರಿಜ್ ಇದೆಯಾ, ಇಂಟರ್ನೆಟ್ ಇದೆಯಾ, TV ಡಿಶ್ ಇದೆಯಾ, ಇಲ್ಲ ನೀವು ಸೆಟಪ್ ಬಾಕ್ಸ್ ಹಾಕ್ಕೊಂಡಿದ್ದೀರಾ, ಇವೆಲ್ಲ ಏನಕ್ಕೆ ತೊಗೊಳ್ತಿರ್ತಾರೆ ಅಂದರೆ ಸ್ಟೇಟಸ್ ಆಫ್ ಲಿವಿಂಗ್. ಮಿಡ್ಲ್ ಕ್ಲಾಸ್ ಯಾರು, ಅಪ್ಪರ್ ಕ್ಲಾಸ್ಗೆ ಯಾರು ಬರ್ತಾರೆ, ಇದನ್ನು ಇಂಡೈರೆಕ್ಟಾಗಿ ಕಂಡುಹಿಡ್ಕೊಳ್ಳೋಕ್ಕೆ. ಆ ಮಾಹಿತಿ ಏನಕ್ಕೆ ಬೇಕಿರುತ್ತೆ ಸರ್ಕಾರಕ್ಕೆ, ಯಾವ ಜಾಗದಲ್ಲಿ ಯಾವ ಥರದವರು ವಾಸ ಇದ್ದಾರೆ. ಸೊ ಅಲ್ಲಿ ಸವಲತ್ತು, ಜನರಲ್ ಸವಲತ್ತು ನಮಗೊಂದು ಐಡಿಯಾ ಇರುತ್ತೆ ಸರ್ಕಾರದಲ್ಲಿ. ವಾಸ ಮಾಡೋ ಜನಕ್ಕೆ ಏನು ಕೊರತೆ ಆಗಿದೆ ಅಂತ ಗೊತ್ತಾಗುತ್ತೆ. ಪ್ಲ್ಯಾನಿಂಗಿಗೆ ಭಾಳ ಅನುಕೂಲ ಆಗ್ತದೆ. ಸೊ ಟು ಅಸಿಸ್ಟ್ ದ ಗೌರ್ಮೆಂಟ್ ಇನ್ ಮೇಕಿಂಗ್ ಪ್ಲ್ಯಾನಿಂಗ್, ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ತಂದರೆ ಪೇರೆಂಟಲ್ ಗೈಡೆನ್ಸ್ ಇರ್ತದೆ, ಮಕ್ಕಳು ಎಷ್ಟು ಜನ ಓದ್ತಾ ಇದ್ದಾರೆ ಎಲ್ಲ ಅದೇ ಮಾಹಿತಿ ಇರ್ತದೆ. ದೇ ಆರ್ ನೋ ಅದರ್ ಇನ್ಫಾರ್ಮೇಷನ್. ಯಾವುದಕ್ಕೂ ಪ್ರೂಫ್ ಕೇಳೋದಿಲ್ಲ. ಒಂದೇ ಒಂದು ನಿಮ್ಮ ಐಡೆಂಟಿಟಿಗೆ ಪ್ರೂಫ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಒಂದು, ನಿಮ್ಮ ಆಧಾರ್ ಒಂದು, ಅದು ಬಿಟ್ಟರೆ ನೀನು ಕೇಳೋದಿಲ್ಲ. census.gov.in ಅಂತಪ್ಪ, se.census.gov.in. ಸೆಲ್ಫ್ ಎನ್ಯುಮರೇಷನ್ SE ಅಂದರೆ ಡಾಟ್ ಸೆನ್ಸಸ್, ಸೆನ್ಸಸ್ದು census.gov.in. ಸೊ ಈ ವೆಬ್ಸೈಟ್ಗೆ ಹೋದರೆ ಫರ್ದರ್ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಒಂದು ಬೇಸಿಕಲಿ ಈ ಹ್ಯಾಸ್ ಟು ಐಡೆಂಟಿಫೈ ಹಿಮ್ಸೆಲ್ಫ್ ಪ್ಲಸ್ ಈ ಹ್ಯಾಸ್ ಟು ಐಡೆಂಟಿಫೈ ಹಿಸ್ ಹೌಸ್. ಎಲ್ಲ ಅವ್ರು ಒಂದು ಬ್ಲಾಕ್ ಒಂದು ಎನ್ಯುಮರೇಟರ್. ಅವ್ನು ಮನುವಲ್ಕೆ ಮಾಡೋಕ್ಕೆ ಬರ್ತಾನೆ. 6 ಜನ ಎನ್ಯುಮರೇಟರ್ ಮೇಲೆ ಒಬ್ಬ ಸೂಪರ್ವೈಸರ್ ಇರ್ತಾನೆ. ಈಗ ಎಷ್ಟೋ ಜನ ನಮ್ಮ ಮಾಹಿತಿ ಯಾಕೆ ಕೊಡ್ಬೇಕು ಇವೆಲ್ಲ ಇರ್ತದೆ. ಸೊ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಮತ್ತು ಇದು ಅರ್ಥ ಮಾಡಿಸೋದಕ್ಕೆ ಅವನ್ನ ಬಿಡೋದಿಲ್ಲ. ಅವ ಮಾಹಿತಿ ಕೊಡಲಿಲ್ಲ ಅಂತ ಹೇಳ್ತೀವಿ. ಅವ ಮಾಹಿತಿ ಕೊಡಲಿಲ್ಲ ಅನ್ನೋದು ಬೇರೆ, ಅವ ಇಲ್ಲ ಅನ್ನೋದು ಬೇರೆ. ಮಾಹಿತಿ ಕೊಡಲಿಲ್ಲ ಅಂದರೆ ಇಟ್ ಇಸ್ ಎ ಡಿಫ್ರೆಂಟ್ ಸ್ಟೋರಿ. ಈಗ ಅವ್ರದ್ದು ಏನೋ ನಿನ್ನ ಸಂಬಳ ಎಷ್ಟು, ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಾ, ನಿಂಗೆ ಏನೇನು ದುಡ್ಡು ಬರ್ತದೆ, ಇಂಥದ್ದೆಲ್ಲ ಏನೂ ಕೇಳ್ತಿಲ್ಲಲ್ಲ. ಈಗ ಅವ್ರ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದಾಗ ನೆಲ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಸಿಮೆಂಟ್ ಗೋಡೆ ಇದೆ, ಮೋಲ್ಡ್ ಹಾಕಿದ್ದಾರೆ, ಇಲ್ಲ ಹೆಂಚು ಹಾಕಿದ್ದಾರೆ, ಇಲ್ಲ ಹುಲ್ಲನ್ನು ಹಾಸು ಹಾಕಿದ್ದಾರೆ. ಈ ಥರದ್ದು ಕಾಣ್ತಾ ಇರ್ತದೆ. ಅಷ್ಟೇ ಮಾಹಿತಿ. ನೀವೇನು ಓದಿದ್ದೀರಾ, ಹೆಂಡ್ತಿ, ಮನೆಗೆ ಒಂದು ಮೊಬೈಲ್ ನಂಬರ್, ಎಲ್ಲರೂ ಮೊಬೈಲ್ ನಂಬರ್ ಬೇಕಿಲ್ಲ. ಮತ್ತು ಹೆಡ್ ಆಫ್ ದ ಫ್ಯಾಮಿಲಿ ಯಾರು, ಹೂ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅನ್ನೋದು ಒಂದು ಮಾಹಿತಿ. ಇಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. ದೇ ಆರ್ ವೆರಿ ಸಿಂಪಲ್ ಇನ್ಫಾರ್ಮೇಷನ್. ಅದರೊಳಗೆ ನಿಮ್ಮ ವಿದ್ಯಾರ್ಹತೆ ಕೇಳ್ತಾರೆ. ಸೊ ಒಂದು ಏರಿಯಾದಲ್ಲಿ 800 ಮನೆ ಒಂದು ಗುಂಪು ಅಂತ ಇಟ್ಕೊಂಡ್ರೆ ಅಲ್ಲಿ ಡಿಗ್ರಿ ಓದಿರೋರು 200 ಜನ ಇರ್ಬೋದು, SLC ಓದೋರು ಒಂದು 150 ಜನ ಇರ್ಬೋದು. ಆ ಏರಿಯಾದಲ್ಲಿ ಸ್ಕೂಲೇ ಇಲ್ಲದೇ ಇರ್ಬೋದು, ಇಲ್ಲ ಒಂದು ಸ್ಕೂಲ್ ಮಾತ್ರ ಇರ್ಬೋದು. ನಿಯರೆಸ್ಟ್ ಕಾಲೇಜ್ ಮೇ ಬಿ ಡಿಫ್ರೆಂಟ್ ಲೊಕೇಶನಲ್ಲಿ. ಸೊ ಇದು ಪ್ಲಾನಿಂಗ್ ಮಾಡೋರಿಗೆ ಉಪಯೋಗ ಆಗುವಂಥ ಮಾಹಿತಿ. ಈಗ ಇವ್ರ ಹತ್ರ ನೀನು ಯಾಕೆ ಇಲ್ಲಿ ಮನೆ ಕಟ್ಟಿದ್ಯಾ ಹೀಗೆಲ್ಲ ಕೇಳೋಕ್ಕಾಗೋದಿಲ್ಲ. ಈಗ 10 ಸಣ್ಣ ಮನೆ ಮಧ್ಯೆ ಒಂದು ದೊಡ್ಡ ಮನೆ ಇರ್ಬೋದಾ, ಅವರ 3-4 ಮನೆ ತೊಗೊಂಡು ಇಟ್ಕೊಂಡಿರ್ಬೋದು, ಇಲ್ಲ ಅವರ ಹಳದಕ್ಕೆ ದೊಡ್ಡ ಮನೆ ಇರ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಅವರು ಮಾರ್ಕೊಂಡು ಸಣ್ಣ ಆಗಿರ್ಬೋದು. ಈ ಡೆಮೋಗ್ರಫಿ ಆರ್ ಡಿಸ್ಟ್ರಿಬ್ಯೂಷನ್ ಅದು ಇಂಡೈರೆಕ್ಟಾಗಿ ಮಾಹಿತಿ ಬರ್ತದೆ. ಅಂದರೆ ಮ್ಯಾಪ್ ಇದೆ, ಜಮೀನು ಸ್ಥಿತಿ ಅಂತೆ ಸರ್ವೆ ಮಾಡೋದೇನದು ಜಮೀನು ಸ್ಥಿತಿ ಅಂತೆ ಮ್ಯಾಪ್ ಇದೆ. ಸೊ ಮನೆಯ ಚಿತ್ರಣ ಇದೆ, ಮನೆ ಅಲ್ಲಿದೆ ಅಂತ ಗೊತ್ತಿದೆ, ಮನೆಯಲ್ಲಿ ಯಾವ ಥರದ ಮನೆ ಏನು ಅನ್ನೋದ್ರ ಬಗೆಗೆ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ಲ್ಯಾನಿಂಗ್ ಮಾಡುವಾಗ ಅವಶ್ಯಕತೆಗಳನ್ನ ಗುರುತಿಸೋಕ್ಕೆ ಭಾಳ ಅನುಕೂಲ ಆಗ್ತದೆ. ಮನವರಿಕೆ ಮಾಡಿಬಿಟ್ಟು ಮಾಡಬೇಕಪ್ಪ. ಈಗ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ನನ್ನ ದೇಶದ ಪ್ರಜೆ ಎಲ್ಲ ನಂಗೆ ಸವಲತ್ತು ಬೇಡ ಅಂತ ಅಳುವಾಗ ಯಾರು ಬರ್ತಾರೆ? ನಾಳೆ ನನಗೇನಾರ ಸವಲತ್ತು ನಮಗೆ ಬೇಕಂತ ಹೇಳಿದ್ರೆ, ಈಗ ಒಂದು ಏರಿಯಾದಲ್ಲಪ್ಪ ನಾವು ಹೇಳೋದಿಲ್ಲ ಅಂತ ಹೇಳಿದ್ರೆ ಯಾರು ಲಾಸ್? ಸರ್ಕಾರ ಜನರಲೈಸ್ಡ್ ಥಿಂಕಿಂಗಲ್ಲಿ ಮಾಡ್ತಾ ಇರ್ತದೆ. ಈಗ ನನ್ನ ಹತ್ರ ಇರೋದು 2011 ಡಾಟಾ. 2011ರಲ್ಲಿ ನಾವು ಮ್ಯಾನ್ಯುವಲ್ ಸೆನ್ಸಸ್ ಮಾಡಿದ್ದು.
ಇಲ್ಲಿಗೆ ಆ್ಯಕ್ಚುಲಿ ನಾವು ಕೋವಿಡ್ ಟೈಮಲ್ಲಿ ಒಂದು ರೌಂಡ್ ಸೆನ್ಸಸ್ ಆಗಬೇಕಿತ್ತು. ಆವಾಗ ಕೋವಿಡ್ ಇದ್ದ ಟೈಮಲ್ಲಿ ಸೆನ್ಸಸ್ ಆಗಲಿಲ್ಲ. ಇವತ್ತಿಗೂ ನಾವು 2011 ಡಾಟಾ ಮೇಲೇ ಒಂದು ಥಿಯರಿಟಿಕಲ್ ಪ್ರೊಜೆಕ್ಷನ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ನಾವು. ಈಗ ನಾವು ಆ್ಯಕ್ಚುಲಾಗಿ ಡಾಟಾ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಅದು ಡಿಜಿಟಲಿ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅನಲೈಸಿಂಗು ಮತ್ತು ಪ್ಲ್ಯಾನಿಂಗಿಗೆ ಬಹಳ ಅನುಕೂಲ ಆಗ್ತದೆ. ಸ್ವಂತ ಮನೆ ಬಾಡಿಗೆ ಮನೆ ನಾನು ಚರ್ಚೆ ಮಾಡ್ತಿಲ್ಲ, ಆ ಮನೇಲಿ ಇರೋರ್ದು ಮಾಹಿತಿ, ಅವ್ರದ್ದು ಓನರ್ಶಿಪ್ ಬಗ್ಗೆ ಕೇಳ್ತಾ ಇಲ್ಲಲ್ಲ ನಾನು ಆ ಮನೇಲಿ ಅವ್ರು ಇದ್ದಾರೆ, ಅವ್ರದ್ದು ಇನ್ಫಾರ್ಮೇಷನ್ ಇದಷ್ಟೇ. ಹಾಂ, ಅಲ್ಲ ಮನೆ ನೀವು ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಪೇಯಿಂಗ್ ರೆಂಟ್, ಆ ಅವಧಿಗೆ ನೀನು ಓನರ್ ಇದ್ದಂಗೆ. ನಾನು ಒರಿಜಿನಲ್ ಓನರ್ ಅಂತೇಳಿ ಬಂದು ಬಾಗಿಲು ತಕ್ಕೊಂಡು ಮನೆಯೊಳಗೆ ನುಗ್ಬೋದು ಅವ್ರು, ನೀವು ಬಾಡಿಗೆಗಿದ್ದಾಗ. ಅರ್ಥ ಆಯ್ತಾ? ನಾನು ಓನರ್ ಅನ್ನೋದು ಯಾವಾಗ ಅಂದರೆ ನಾನೇ ಇದ್ದಾಗ, ನಾನು ಇಲ್ಲದೆ ಬೇರೆಯವ್ರು ಕೊಟ್ಟಿದ್ದಕ್ಕೆ ಜಮೀನಿಗೆ ಬಿಲ್ಡಿಂಗಿಗೆ ನಾನು ಓನರ್, ಬಟ್ ಇವತ್ತು ತಾತ್ಕಾಲಿಕವಾಗಿ ಇರೋರು ಓನರ್. ಅರ್ಥದ ಅದಿಲ್ಲ ಅಂತ ಹೇಳಿದ್ರೆ ಓನರ್ಗಳು ಮನೆಗೆ ಎಲ್ಲರ ಮನೇಲಿ ಊಟ ಮಾಡೋರೆ, ಬೆಳಗ್ಗೆ ಒಂದು ಮನೆ ಸಾಯಂಕಾಲದ ಮನೆ ಇನ್ನೊಬ್ಬರ ಮನೇಲಿ. ಹಂಗಾಗಲ್ಲಪ್ಪ.